मृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिम् आनतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये स्वस्त्यस्तु सतां हरिः ओम्. ಬೆಳೆಯನ್ನು ನೀಡದೇ ಇದ್ದಾಗ ಪ್ರಜೆಗಳು ಬಂದು ಬೇಡಿಕೊಂಡ್ರು ನಮಗೆ ನಿಜವಾದ ಕರವನ್ನ ನೀಡ್ಲಿಕ್ಕಾಗದೇ ಇರುವುದಕ್ಕೆ ಕಾರಣ ಭೂಮಿಯಿಂದ ಬೆಳೆಯನ್ನ ತೆಗಿಲಿಕ್ಕೆ ಯಾವ ರೀತಿಯಿಂದಲೂ ಕೂಡ ಅದು ನಮಗೆ ಸಹಕಾರಿಯಾಗಿ ನಿಂತಿಲ್ಲ ಅಂತ. ಅದಕ್ಕೆ ಇನ್ನು ಕೆಲವು ಸಂಗತಿಗಳನ್ನದು ಹೇಳ್ತಾ ಬರುತ್ತೆ. ರಾಜನಾದ ಪೃಥು ಧನುಸ್ಸನ್ನ ಹಿಡಿದು ಆ ಭೂಮಿಯನ್ನ ನಿಗ್ರಹಿಸುವುದಕ್ಕೋಸ್ಕರ, ಅಂದ್ರೆ ಹೇಗೆ ರುದ್ರದೇವ ತ್ರಿಪುರಾಸುರರ ಸಂಹಾರಕ್ಕಾಗಿ ಕೆಂಗಣ್ಣಿನವನಾಗಿ ತಾಂಡವ ನೃತ್ಯವನ್ನ ಕೈಯುತ್ತಾ ಎದುರುಗೊಂಡನೋ ಹಾಗೆ ಪೃಥು ಈ ಭೂಮಿಯನ್ನ ಅಟ್ಟಿಸಿಕೊಂಡು ಗೋರೂಪವನ್ನ ತಾಳಿದವಳನ್ನ ಅಟ್ಟಿಸಿಕೊಂಡು ಹೋದ. ಆ ಪೃಥಿವಿಯೋ ಜಿಂಕೆಯಂತೆ ಓಡ್ಲಿಕ್ಕೆ ಶುರು ಮಾಡಿದ್ಲಂತೆ. ಮೃಗೀವ ಮೃಗಯೋರ್ಧೃತಂ. ಜಿಂಕೆ ಬೇಟೆಗೆ ಬಹಳ ಹೆದರುತ್ತೆ. ಸಣ್ಣ ದನಿಯಾದ್ರೂ ಕೂಡ ಎಲ್ಲೋ ದೂರದಲ್ಲಿ ಶಬ್ದ ಆದ್ರೆ ಈಗಲೇ ಓಡ್ಲಿಕ್ಕೆ ಶುರು ಮಾಡುತ್ತೆ. ಅಂಥ ಚುರುಕಾದ ಜಿಂಕೆಯೂ ಕೂಡ ಹಾಡಿನ ಮೋಡಿಗೆ ಒಳಗಾಗಿ ಕಿವಿ ನಿಮಿರಿಸಿ ನೆಟ್ಟಾಗಿ ನಿಂತಿರುತ್ತೆ. ಬೇಡ ಬಂದು ಅದರ ಕಿವಿ ಹಿಡಿದು ಬಾಣ ಹೊಡೆದು ಕೊಂದು ಬಿಡುತ್ತಾನೆ. ಪೃಥ್ವಿಗಂತೂ ಜನ ಇಷ್ಟು ಕಂಗಾಲಾಗಿ ಕೇಳಿದ ಮಾತುಗಳಿಂದ ಕೋಪ ಬಂದಿತ್ತು. ತಾಮೇವಾನ್ವವ್ರಜದ್ವೈನ್ಯ ಕುಪಿತೋನ್ಯ ಕುಪಿತೋತ್ಯರ್ ಅರುಣೇಕ್ಷಣ ಶರಂ ಧನುಷಿ ಸಂಧಾಯ ಯತ್ರ ಯತ್ರ ಪಲಾಯತಿ. ಎಲ್ಲೆಲ್ಲಿ ಓಡ್ತಿದ್ಲೋ ಅಲ್ಲಲ್ಲಿ ಗಟ್ಟಿಸಿಕೊಂಡು ಹೋಗ್ತಿದ್ದ. ಅಂದ್ರೆ ಬಿಡ್ಲಿಲ್ಲ ಅಂತ ಒಟ್ಟು ತಾತ್ಪರ್ಯ. ಕೋಪದಿಂದ ಕಣ್ಣಾಲಿಗಳು ಕೆಂಪುಗೊಂಡು ಬೆಲ್ಲಿಗೆ ಬಾಣವನ್ನ ಹೂಡಿ ಎಲ್ಲೆಲ್ಲಿ ಆಕೆ ಓಡಿದಳೋ ಅಲ್ಲೆಲ್ಲ ಬೆನ್ನಟ್ಟಿದ. ಎಲ್ಲಿ ಓಡಿದ್ದವಳು? ಭೂಮಿ ಅಂತರಿಕ್ಷಗಳನ್ನ ಎಲ್ಲವನ್ನು ತಿರುಗಿ 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 ಸುಸ್ತಾಗಿ ಹೋಗಬೇಕು. ಆದ್ರೆ ತಿರುಗಿ ನೋಡ್ತಾಳೆ, ಪೃಥು ಬೆನ್ನ ಹಿಂದೆ ಇದ್ದಾನೆ. ಅವನು ಚೂರು ಸುಸ್ತಾಗಿ ಅಯ್ಯೋ ಸಾಕಪ್ಪ, ಇವಳು ಎಷ್ಟು ಓಡ್ತಾಳೆ, ಇವಳು ಚಿಗರೆ ಹಾಗೆ ಓಡ್ತಾ ಇದ್ದಾಳೆ, ನನ್ನ ಚಿಗುರು ಮೀಸೆ ಎಲ್ಲ ಮಣ್ಣಾಗ್ಬಿಟ್ಟಿದೆ, ಇನ್ನು ಇವಳನ್ನ ಅಟ್ಟಿಸಿಕೊಂಡು ಹೋಗುದು ಹೇಗೆ ಅಂತ ಯೋಚನೆ ಮಾಡದೆ ಅಟ್ಟಿಸಿಕೊಂಡು ಹೋಗ್ತಾನೆ ಇದ್ದಾನೆ. ಧೂಳು ಮೈ ಮೇಲೆ ಅಂಟಿಕೊಂಡ್ರು ಕೂಡ. ಲೋಕೇನಾವಿಂದ ತತ್ರಾಣಂ ವೈನ್ಯಾನ್ ಮೃತ್ಯೋರಿವ ಪ್ರಜಾ ತ್ರಸ್ತಾ ತದಾ ನಿವೃತೆ ಹೃದಯೇನ ವಿದೂಹಿತ. ಮೃತ್ಯುವನ್ನ ಹೇಗೆ ಯಾರು ಎದುರಿಸಲಾರರೋ ಅಥವಾ ಮೃತ್ಯುವಿನಿಂದ ಯಾರು ಹೇಗೆ ತಪ್ಪಿಸಿಕೊಳ್ಳಲಾರರೋ ಹಾಗೆಯೇ ಪೃಥುರಾಜನಿಂದಲೂ ಕೂಡ ಲೋಕದ ಯಾವುದೇ ಮೂಲೆಗಳಿಗೆ ಹೋದ್ರೂ ಕೂಡ ಇಂದ್ರಾದಿ ದೇವತೆಗಳಿಂದ ರಕ್ಷಣೆಯನ್ನು ಬೇಡಿದ್ರೂ ಕೂಡ ಅವ್ರು ಯಾರು ನಮ್ಗೆ ಸಂಬಂಧ ಇಲ್ಲಪ್ಪ, ನೀವುಂಟು ಪೃಥು ಉಂಟು, ಏನಾದ್ರೂ ಮಾಡ್ಕೊಳ್ಳಿ, ರಾಜ ಅವನೀಗ. ನಮ್ಮ ಜವಾಬ್ದಾರಿ ಏನು ಅಂದ್ರೆ ಇಬ್ರು ಸರಿಯಾಗಿ ಹೊಂದಾಣಿಕೆ ನಡೆಸ್ಕೊಂಡು ಇದ್ದೀರಿ ಅಂದ್ರೆ ನಾವು ಮಳೆ ಬೆಳೆ ಎಲ್ಲ ಚೆನ್ನಾಗಿ ಕೊಡ್ತೀವಿ. ನೀವೇ ಪರಸ್ಪರ ಹೊಡೆದಾಡ್ಕೊಳ್ಳೋರು ಅಂತ ಆದಾಗ ನಾವು ಸ್ವಲ್ಪ ದೂರ ಇರ್ತೇವೆ, ಯಾಕಂದ್ರೆ ಅನ್ನುವ ಕಾರಣಕ್ಕಾಗಿ. ಹೃದಯೇನ ವಿಧೂಯತ. ತುಂಬಾ ದುಃಖದಿಂದ ಅವಳು ಪೃಥುರಾಜನಲ್ಲೇ ಮೊರೆ ಇಡ್ತಾಳೆ. ಉವಾಚಾತ ಮಹಾಭಾಗಂ ಧರ್ಮಜ್ಞಾಪನ್ನವತ್ಸಲ ತ್ರಾಹಿ ಮಾಮಪಿ ಭೂತಾನಾಂ ಪಾಲನೆ ವಸ್ತಿತೋ ಭವಾನ್.
ಹೇ ಮಹಾಭಾಗ, ಪೃಥು ಮಹಾರಾಜ, ಶರಣಾಗತ ವತ್ಸಲ, ಧರ್ಮವನ್ನ ಚೆನ್ನಾಗಿ ಬಲ್ಲವನೇ, ಎಲ್ಲರನ್ನು ಕಾಪಾಡುವ ನೀನೇ, ನನ್ನನ್ನು ಕೂಡ ಈಗ ಕಾಪಾಡಬೇಕು. ಪಾಲನೆ ಅವಸ್ಥಿತೋ ಭವಾನ್ ತ್ರಾಹಿ ಮಾಂ, ನನ್ನನ್ನು ರಕ್ಷಿಸು. ಸತ್ವಂ ಜಿಘಾಂಸಸೆ ಕಸ್ಮಾತ್ ದೀನಾಮ ಕೃತ ಕಿಲ್ಬಿಷಾಂ ಅಹನಿಶ್ಯತ್ ಕಥಂ ಯೋಷಾಂ ಧರ್ಮಜ್ಞ ಇದು ಯೋ ಮತ. ನಾನೇ ತಪ್ಪು ಮಾಡಿದ್ದೇನೆ, ನೀನ್ ಯಾಕೆ ಓಡ್ತಾ ಇದ್ದಿ? ತಪ್ಪು ಮಾಡಿಲ್ಲ ಅಂದ್ರೆ ಓಡಬಾರ್ದಿತ್ತು. ನೀನ್ ತಪ್ಪು ಮಾಡಿಲ್ಲ ಅಂದಾಗ ನಿಂಗೆ ನಿಲ್ಲುವ ಧೈರ್ಯ ಬರ್ತಿತ್ತು. ನೀನ್ ತಪ್ಪು ಮಾಡಿದ್ದೇನು ನಿನ್ ಗೊತ್ತಿದೆ, ಕೇಳ್ತಾ ಇದ್ದೆ ಅಷ್ಟೇ, ನಾನು ಏನ್ ತಪ್ಪು ಮಾಡಿದ್ದೇನೆ ಅಂತ. ಅಲ್ಲ, ನೀನ್ ಕೊಂದೇ ಬಿಡ್ತೀನಿ ಅನ್ನುವ ಭಯಕ್ಕೆ ಸ್ವಲ್ಪ ತಿಳ್ಕೊ ಏನಾಗಿದೆ ಅಂತ. ನೀನು ಧರ್ಮಜ್ಞನಾದ್ರಿಂದಾಗಿ ಹೆಂಗಸಾಗಿರುವ ನನ್ನನ್ನು ಕೂಡ ಹೀಗೆ ಆಯುಧ ಎತ್ತಿ ಕೊಲ್ಲುವುದು ತಪ್ಪಲ್ವಾ? ಪ್ರಹರಂತಿ ನವೈ ಸ್ತ್ರೀಷು ಕೃತಾಗಸ್ವಪಿ ಜಂತವ. ಹೆಣ್ಣು ಅಕಸ್ಮಾತ್ ತಪ್ಪು ಮಾಡಿದ್ರೂ ಕೂಡ ಅವಳಿಗೆ ಹೊಡೆದು ಕೊಲ್ಲುವ, ಅವಳನ್ನು ಹೊಡೆದು ಶಿಕ್ಷಿಸುವ ಹಾಗಿಲ್ಲ ಶಾಸ್ತ್ರದಲ್ಲಿ. ಆದ್ರಿಂದಾಗಿ ಆ ರೀತಿಯಲ್ಲಿ ಒಂದು ಧರ್ಮಜ್ಞನಾದ್ರಿಂದಾಗಿ, ಬೇರೆಯವ್ರು ಬಿಡಿ, ಅವರಿಗೆ ಎಂತದೂ ಇಲ್ಲ, ತಿನ್ಲಿಕ್ಕೆ ಏನ್ ಸಿಗುತ್ತೋ ಎಲ್ಲ ಹೊಡೆದಾಕ್ತಾರೆ. ಆದ್ರೆ ಮೃಗಯಾದ ನಿಯಮದ ಪ್ರಕಾರ ಹೆಣ್ಣನ್ನ, ಗರ್ಭಿಣಿಯನ್ನ, ಮಕ್ಕಳೊಂದಿಗೆ ಇರುವವಳನ್ನ ಕೊಲ್ಲಬಾರದು ಅಂತ ನಿಯಮ. ಮರಿಗಳನ್ನೇ ಹೊಂದಿದ್ರೆ ಅದರನ್ನ ಬೇಟೆ ಆಡಬಾರದು ಅಂತ. ಇನ್ನು ಮನುಷ್ಯರಲ್ಲಂತೂ ಇದು ಅತ್ಯಂತ ಸಹಜವಾಗಿರುವ ಧರ್ಮ. ಹೆಣ್ಣಿನ ಮೇಲೆ ನ ಪ್ರಹರಂತಿ, ಕೃತಾಗಸ್ವಪಿ, ತಪ್ಪೇ ಮಾಡಿದ್ರು ಕೂಡ ಹೊಡಿಲಿಕ್ಕಿಲ್ಲ. ಬುದ್ಧಿವಾದ ಹೇಳಿ ಸರಿ ಮಾಡ್ಬೇಕು, ಅರ್ಥ ಮಾಡಿಸ್ಬೇಕು ಹೊರತು ಹೊಡೆತ ಕೊಟ್ಟು ಏನೋ ಸಾಧಿಸಿ ಬಿಟ್ಟೆವು ಅನ್ನುವ ಹುಚ್ಚು ಅದು ಯಾರಾದ್ರೂ ನಡೆಸ್ತಾ ಇದ್ದಾರೆ ಅಂದ್ರೆ ಅವರಿಗೆ ಶಾಸ್ತ್ರದ ಪರಿಜ್ಞಾನ ಇಲ್ಲ ಅಂತ ಅರ್ಥ. ಕೆಂಪುನ ತದ್ವಿಧ ರಾಜನ್, ಸಾಮಾನ್ಯ ಜಂತುಗಳೇ ಈ ವಿಷಯದಲ್ಲಿ ಹೆಣ್ಣನ್ನ ಹೊಡಿಬಾರದು ಅಂತ ನಿಯಮ ಇದೆ. ಅಂತಹದ್ರಲ್ಲಿ ನಿನ್ನಂತಹ ಧರ್ಮಜ್ಞನಾದ ರಾಜ ನನ್ನನ್ನ ಈ ರೀತಿ ನಿಗ್ರಹಿಸುವುದಕ್ಕೆ ಕತ್ತಿ ಹಿಡ್ಕೊಂಡು ಓಡಿ ಬರ್ತಾ ಇದೆಯಲ್ಲಪ್ಪ, ಏನಿದು? ಮಾ ನಿಹತ್ಯಾಜರಾಂ ನಾವಂ ಯತ್ರ ವಿಶ್ವಂ ಪ್ರತಿಷ್ಠಿತಂ ಆತ್ಮಾನಂಚ ಪ್ರಜಾಶ್ಚೇಮ ಕಥಮಂಬಸಿ ಧಾಸ್ಯಸಿ. ನಾನೆಂದು ಹಳೆಯದಾಗದ ಹಡಗು, ಎಷ್ಟು ದೂರಕ್ಕೆ ಹೋದ್ರೂ ನಾನೇ ದಾರಿಯನ್ನ ಕಲ್ಪಿಸ್ಲಿಕ್ಕೆ ಬೇಕಾದವಳು. ಪೃಥ್ವಿ ಅಂತನ್ನುವಳನ್ನ ಸುಲಭದಲ್ಲಿ ಯಾರೂ ಕೂಡ ಸ್ವಲ್ಪ ಹಳೇದಾಯ್ತು ಚೇಂಜ್ ಮಾಡಿ, ಹೊಸ ಮಾಡೆಲ್ ಬಂದಿದೆ ಅಂತ ಚೇಂಜ್ ಮಾಡ್ಲಿಕ್ಕಿಲ್ಲ. ಬೇರೆದ್ದೆಲ್ಲಾದ್ರೂ ಕೆಲವೊಂದ್ ಸರ್ತಿ ಹಾಗಾಗಬಹುದು. ಒಂದು ಫೋನ್ ತಗೊಂಡು ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ಅನ್ಸುತ್ತೆ. ಆದ್ರೆ ಇನ್ನೊಂದು ಗೊತ್ತಿಲ್ಲ ನನಗೆ, ದೀನವತ್ಸಲನು ಕರುಣಾಳು ಆದಂತಹ ನಿನ್ನಂಥವರ ವಿಷಯದಲ್ಲಿ ನಾನು ಏನ್ ಹೇಳಬೇಕು? ನಿನಗೆ ಗೊತ್ತಿದೆ, ಇಡೀ ಜಗತ್ತಿನ ಆಶ್ರಯಕ್ಕೆ ನನ್ನನ್ನೇ ಎಲ್ಲರೂ ಕೂಡ ಕೇಳಿಕೊಳ್ತಾರೆ. ಜಗತ್ತಿನ ಆಶ್ರಯಕ್ಕೆ ಬೇಕಾದವಳು ನೀನು ಅಂತ. ನನ್ನನ್ನೇ ಸಂಹರಿಸಿದ ನಿನ್ನ ಪ್ರಜೆಗಳನ್ನ, ನನ್ನನ್ನ, ಬೆಳೆಯನ್ನ, ಕೊಳೆಯನ್ನ ಎಲ್ಲವನ್ನು ಸಮುದ್ರದಲ್ಲಿ ಮುಳುಗಿಸಿ ಹಾಕ್ಬೇಕು ಅಂತಿದ್ಯಾ? ಏನು ಕಥೆ? ನೀರಿನಲ್ಲಿ ಮುಳುಗದಂತೆ ಧರಿಸಬೇಕು. ನನ್ನನ್ನೇ ನಿಗ್ರಹಿಸಿ ಬಿಟ್ರೆ ಎಲ್ಲವೂ ಸಮುದ್ರದಲ್ಲಿ, ಅಂದ್ರೆ ಉಳಿದ ಪ್ರಪಂಚದ ಸೂಕ್ಷ್ಮವಾದ ಕಣಗಳ ಮಧ್ಯದಲ್ಲಿ ಚದುರಿ ಹೋಗುತ್ತೆ ಜೀವಜಾತ. ಉಳ್ಕೊಳ್ಳಿಕ್ಕೆ ಬೇರೆ ಜಾಗ ಎಲ್ಲೂ ಕೂಡ ಸರಿಯಾದ್ದಿಲ್ಲ. ಪಂಚಭೂತಗಳ ಸರಿಯಾದ ವ್ಯವಸ್ಥೆ ಇರುವುದೇ ಇಲ್ಲಿ. ಅದನ್ನೇ ನೀನು ನಾಶಗೊಳ್ಳುವಂತೆ ಮಾಡಿದ್ರೆ ಹೇಗಪ್ಪ? ಪೃಥುರುವಾಚ, ಪೃಥು ಹೇಳ್ತಾನೆ, ವಸುಧೇ ತ್ವಾಂ ಹನಿಷ್ಯಾಮಿ ಮಚ್ಛಾಸನ ಪರಾಂಗುಖೀಂ. ನನ್ನನ್ನ ನೀನು ತಡಿಬೇಡ, ನಾನು ನಿಗ್ರಹಿಸ್ಲಿಕ್ಕೋಸ್ಕರನೇ ಬಂದದ್ದು. ನನ್ನ ಮಾತನ್ನ ನಡೆಸಿಕೊಡುವುದಿಲ್ಲ ಅಂತ ಅಂದ ಮೇಲೆ ನಾನು ಶಿಕ್ಷಿಸುವುದು ದಿಟ, ನಿಶ್ಚಯ, ತಪ್ಪಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ನತನೋಷಿ ಚನೋ ವಸು, ಇಷ್ಟೆಲ್ಲ ಪ್ರಜೆಗಳು ಪಾಪ ಬೆಳೆಯನ್ನ ಬೆಳಿಲಿಕ್ಕೆ ತಮ್ಮ ಬೀಜಗಳನ್ನೆಲ್ಲ ನಿನ್ನ ಒಡಲಲ್ಲಿ ಹಾಕಿದ್ರೆ ನೀನು ನುಂಗಿ ಕೂತು ಬಿಟ್ಟಿದ್ದಿ ಹೆಗ್ಗಣ ತರ. ಏನ್ ಅನ್ಕೊಂಡಿದ್ದೀನಿ ನನ್ನ? ನಿನ್ನ ಬುಡದಲ್ಲಿ ಹಾಕಿದ್ದು ಮತ್ತೆ 10 ಬೆಳೆ ಬರುತ್ತೆ ಅಂತ. ನೀನೇನ್ ಮಾಡಿದಿ? ಎಲ್ಲವನ್ನು ಸ್ವೀಕರಿಸಿ ಒಳಗಿಟ್ಕೊಂಡ್ಬಿಟ್ಟಿದ್ದಿ. ಯವಸಂ ಜಗ್ಧನುದಿನಂ. ಸರಿ, ಈ ಸಲದ್ದೇನೋ ಬೆಳೆ ಬರ್ಲಿಕ್ಕೆ ಬೀಜ ಸರಿ ಇರ್ಲಿಲ್ವೋ ಏನೋ ಅಂತ ಪಾಪ ಉಳಿಸಿಕೊಂಡು ತಮ್ಮ ಹೊಟ್ಟೆಗೆ ಅಂತ ಇಟ್ಟುಕೊಂಡ ಭತ್ತವನ್ನೂ ತಂದು ಹಾಕಿ ಮತ್ತೆ ಬೆಳೆ ಬರಲಿ ಅಂತ ಹಾಕಿದ್ರೆ ಯವಸಂ ಜಗ್ಧನುದಿನಂ, ಎಲ್ಲ ಗುಳುಂ ಗುಳುಂ ಅಂತ ಪ್ರತಿ ದಿವಸ ನುಂಗ್ತಾನೆ ಇದೆ. ಹಲ್ಲಾದ್ರೂ ಕಚ್ಚಲಿಕ್ಕೆ ಸ್ವಲ್ಪ ಆದ್ರೂ ಬೇಕಲ್ವಾ? ಏನೂ ಇಲ್ಲ, ಎಲ್ಲ ಹೊಟ್ಟೆಯೊಳಗೆ ಹಾಕೊಳ್ಳುವುದೇ. ಪುರುಸೊತ್ತು ಕೊಡೋದಲ್ಲ ನೀನು. ಹಾಲು ಕೊಡ್ತಾ ಇಲ್ಲ, ದುಷ್ಟ ಗೋವಿನ ಹಾಗೆ ನೀನು ತಪ್ಪು ಮಾಡಿದಿ ಅಂತ ಆದ್ರೆ, ಗೋವು ಹಾಲು ಕೊಡದೆ ಇದ್ರೆ ಸ್ವಲ್ಪ ಬಾರಿಸುವುದಿದೆ ಕೆಲವೊಮ್ಮೆ. ಅಂದ್ರೆ ಹಾಲು ಕೊಡುವ ಅರ್ಹತೆ ಇದ್ದು, ಹಾಲು ಕೊಡುವ ಎಲ್ಲಾ ಯೋಗ್ಯತೆ ಇದ್ದು ಕಾಲಿನಿಂದ ಕೆಲವೊಮ್ಮೆ ಒದಿಯತ್ತೆ, ಇನ್ನೇನು ಮಾಡುತ್ತೆ. ಒಂದೋ ಅದನ್ನ ಬೇರೆ ರೀತಿಯಿಂದ ಟ್ರೀಟ್ ಮಾಡ್ಲಿಕ್ಕೆ ಬರುತ್ತೆ. ಇಲ್ಲ ಅಂದ್ರೆ ಕೊನೆಗೆ ಅದನ್ನ 2 ಬಾರಿಸಿಯೇ ಹೇಳ್ತಾರೆ,
ಯಾಕೆ ಇಷ್ಟು ಉಪದ್ರವ ಕೊಡ್ತಾ ಇದ್ದಿ ಅಂತ. ಆಗ ಅದಕ್ಕೆ ಅರ್ಥ ಆಗುತ್ತೆ. ಆಮೇಲೆ ಅದು ಹೊಡೆಯುವುದು ಅಂತ ಅನ್ನೋದು ಅದರ ಮೇಲೆ ಹಿಂಸೆ ಮಾಡ್ಬೇಕು ಅನ್ನೋ ದೃಷ್ಟಿ ಅಲ್ಲ, ಅದು ಹಾಲು ಕೊಡ್ಲಿಕ್ಕೆ ಯೋಗ್ಯವಾದ ಬುದ್ಧಿಯನ್ನ ತಾಳ್ಬೇಕು ಅನ್ನೋ ದೃಷ್ಟಿಯಿಂದ. ತ್ವಂ ಖಲ್ವೌಷಧ ಬೀಜಾನಿ ಪ್ರಾಕ್ ಸೃಷ್ಟಾನಿ ಸ್ವಯಂಭುವ ನಮುಂಚತ್ಯಾತ್ಮರುದ್ಧಾನಿ ಮಾಮವಜ್ಞಾಯ ಮಂದಧಿ. ಚತುರ್ಮುಖ ಸೃಷ್ಟಿ ಮಾಡಿ ಲೋಕದ ಬೆಳೆಗೋಸ್ಕರ ಈ ಧಾನ್ಯಗಳನ್ನು ಕೊಟ್ಟದ್ದು. ಮುಂದೆ ಆ ಚಕ್ರ ಬೆಳೀಬೇಕು, ಧಾನ್ಯದ ಚಕ್ರ ಅಂತ. ನೀನು ಅದೆಲ್ಲವನ್ನು ಕೂಡ ಹುದುಕಿಸಿಕೊಂಡು ನಿನ್ನೊಳಗೆ ಇಟ್ಟುಕೊಂಡು ಪೃಥ್ವಿರಾಜನ ಆಳ್ವಿಕೆಯಲ್ಲಿ ದೇಶದಲ್ಲಿ ಬೆಳೆ ಇಲ್ಲ, ಮಳೆ ಇಲ್ಲ ಅಂತ ನನಗೆ ಕೆಟ್ಟ ಹೆಸರು ಬರ್ತಾ ಇದೆ. ನೀನು ಮಾಡುವ ತಪ್ಪಿನಿಂದ ಕೆಟ್ಟ ಹಣೆಪಟ್ಟಿಯನ್ನ ಕಟ್ಟಿಕೊಳ್ತಾ ಇರುವುದು ನಾನು. ಆದ್ರಿಂದಾಗಿ ನನ್ನನ್ನ ನೀನು ಕಡೆಗಣಿಸ್ತಾ ಇದ್ದಿ. ಪ್ರಜೆಗಳಿಗೆ ಬೇಕಿರುವ ಧನ ಸಂಪತ್ತಿಯನ್ನು ನೀನು ಧಾನ್ಯ ಸಂಪತ್ತಿಯನ್ನು ಒದಗಿಸ್ತಾ ಇಲ್ಲ. ಆ ಅಮೂಷಾಂ ಕ್ಷುತ್ಪರೀತಾನಾಂ ಆರ್ತಾನಾಂ ಪರಿದೇವಿತಂ ಶಮಯಿಷ್ಯಾಮಿ ಮದ್ಬಾಣಿ ಭಿನ್ನಾಯಾಸ್ತವ ಮೇಧಸ. ಕೇಳಿಸ್ತಾ ಇಲ್ವಾ ಮಕ್ಕಳ ಕೂಗು? ಮಕ್ಕಳೆಲ್ಲ ಕ್ಷುಧ ಹಸಿವಿನಿಂದ ಬಳಲ್ತಾ ಇದ್ದಾರೆ, ಆರ್ತನಾದವನ್ನ ತೋಳ್ತಾ ಇದ್ದಾರೆ. ಅವರ ದುಃಖವನ್ನ ನೀನು ಯಾಕೆ ಅರ್ಥ ಮಾಡಿಕೊಳ್ತಾ ಇಲ್ಲ? ನಿನ್ನನ್ನೇ ಈ ಬಾಣದಿಂದ ಕತ್ತರಿಸಿ ಅವ್ರಿಗೆ ಊಟ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅಷ್ಟು ಸಿಟ್ಟು ಬಂದಿದೆ ನನಗೆ. ಯಾಕೆ ಈ ತರ ಮಾಡ್ತಾ ಇದ್ದೀನಿ ನನಗೆ ಅರ್ಥ ಆಗ್ತಾ ಇಲ್ಲ. ಪುಮಾನ್ ಯೋಷಿತು ತಕ್ಲೀಬ ಆತ್ಮ ಸಂಭಾವನೋಧಮ ಭೂತೇಶು ನಿರ್ನುಕ್ರೋಶೋ ನೃಪಾಣಾಂ ತದ್ವದೋ ವರ. ಪ್ರಾಣಿಗಳಲ್ಲಿ ನಿರ್ದಯನಾಗಿದ್ದು ತನ್ನನ್ನೇ ಯಾರು ದೊಡ್ಡವರು ಅಂತ ಭಾವಿಸ್ತಾರೋ ಅಂಥವರನ್ನ ನಿಗ್ರಹ ಮಾಡುವಾಗ ಸ್ತ್ರೀ ಆಗ್ಲಿ ಪುಮಾನ್ ಆಗ್ಲಿ ನೋಡ್ಬೇಕಾಗಿಲ್ಲ ಅಂತ ನಿಯಮ ಇದೆ. ಸ್ವಾರ್ಥಿಗಳಾಗಿ ಯಾರಿಗೂ ಉಪಯೋಗವಲ್ಲದ ರೀತಿಯಲ್ಲಿ ಕೊಟ್ಟದ್ದನ್ನೆಲ್ಲ ನುಂಗಿ ಕೊಡಬೇಕಾದ್ದನ್ನೂ ಕೊಡದೆ ಆಟ ಆಡಿಸುವವರಿಗೆ ಶಿಕ್ಷೆ ಅಂತ ಅನ್ನೋದು ಇಷ್ಟೇ ಅಂತ ಯಾರು ಲೆಕ್ಕ ಬರೆದಿಟ್ಟಿಲ್ಲ. ಮರಳಿ ಗಿಟ್ಟುವ ತನಕವೂ ಪೆಟ್ಟೆ. ತಟ್ಟುವಷ್ಟು ತಟ್ಟುವುದು, ಮರಳಿ ಕೊಡುವಷ್ಟು ಕೇಳುವುದು. ಆಗದೇ ಇದ್ರೆ ನಿಗ್ರಹವೇ. ಅದು ರಾಜನಿಗಂತೂ ಪಾಪಕರ ಅಲ್ಲ. ಭೂತೇಶು ನಿರನುಕ್ರೋಶೋ ನೃಪಾಣಾಂ ತದ್ವಧೋ ವರಹ. ನೃಪರಿಗೆ ಅಂತಹ ದುಷ್ಟರನ್ನ ಸಂಹರಿಸುವುದು ಅಥವಾ ಅವರನ್ನ ಶಿಕ್ಷಿಸುವುದು ಅವರಿಗೆ ಶ್ರೇಷ್ಠವೇ ಆಗಿದೆ. ಅದರಲ್ಲೂ ನೀನು ಗರ್ವಿಷ್ಠೆಯಾಗಿ ಮದಿಷ್ಠೆಯಾಗಿ ಏನು ತಪ್ಪು ಕೆಲಸವನ್ನ ಮಾಡಿದ್ದಿ, ಈ ಸೂಕ್ಷ್ಮವಾದ ಎಳ್ಳಿನ ತುದಿಯಂತಿರುವ ಚೂಪಾದ ಬಾಣದಿಂದ ನಿನ್ನನ್ನ ಚೆನ್ನಾಗಿ ಹೆಣಗಾಡುವಂತೆ ಮಾಡುತ್ತೇನೆ. ಆತ್ಮಯೋಗ ಬಲೇ ನೇಮ ಧಾರಯಿಷ್ಯಾಮ್ಯಹಂ ಪ್ರಜಾಹ. ನಿನ್ನನ್ನ ನಿಗ್ರಹಿಸಿದ ಮೇಲೆ ನನ್ನ ಆತ್ಮಬಲದಿಂದ ಈ ಪ್ರಜೆಗಳಿಗೆ ಆಶ್ರಯ ಕೊಡ್ತೇನೆ. ಅವಳು ಹೇಳಿದ್ದೇನು? ನನ್ನನ್ನು ನಿಗ್ರಹಿಸಿದ್ರೆ ನೀನೇನು ಆಕಾಶದ ಧೂಳಿನಲ್ಲಿ ಎಲ್ಲವನ್ನ ಚೆಲ್ಲಿ ಬಿಡ್ತೀಯೋ ಜೀವಜಾತಗಳನ್ನ ಅಂತ ಕೇಳಿದ್ಲು ಅವಳು. ಹಾಗೆ ಹೇಳ್ತಾಳೆ, ನೀನು ಹೊರಟು ಹೋದ್ರೆ ನಾನೇ ನನ್ನ ಯೋಗ ಬಲದಿಂದ ಎಲ್ಲರಿಗೂ ಅಸ್ತಿತ್ವವನ್ನ ಕಲ್ಪಿಸ್ತೇನೆ. ಇದು ನನ್ನ ಶಕ್ತಿ ಸಾಮರ್ಥ್ಯ ಏನು ಅಂತ ತೋರಿಸ್ತೇನೆ. ಹೀಗೆ ಕೋಪಯುಕ್ತವಾದ ಮಾತುಗಳನ್ನ ಆಡ್ತಾ ಯಮನೇ ಪ್ರಳಯ ಕಾಲದಲ್ಲಿ ಎದ್ದು ನಿಂತಂತೆ ದುರುಗುಟ್ಟಿ ಗಡಗಡನೆ ನಡುಗುವ ತುಟಿಗಳನ್ನ ಅಲ್ಲಾಡಿಸುತ್ತಾ ಹೇಳುವ ಮಾತಿಗೆ ಭಯಪಟ್ಟ ಭೂತಾಯಿ ಎರಡು ಕೈಗಳನ್ನ ನಡುಗಿಸುತ್ತಲೇ ಸಂಜಾತ ವೇಪಥುಹು, ಮೈಯೆಲ್ಲ ನಡುಗ್ತಾ ಇದೆ. ಆ ಸ್ಥಿತಿಯಲ್ಲಿ ಭೂದೇವಿ ಕೈ ಮುಗಿದು ನುಡಿತಾಳೆ. ಧರಣ್ಯುವಾಚ ನಮಃ ಪರಸ್ಮೈ ಪುರುಷಾಯ ಮಾಯಯಾ ವಿನ್ಯಸ್ತ ಮಾಯಾತನವೇ ಗುಣಾತ್ಮನೆ ನಮಃ ಸ್ವರೂಪಾನುಭವೇನ ನಿರ್ಧುತ ದ್ರವ್ಯ ಕ್ರಿಯಾಕಾರಕ ವಿಭ್ರಮೋರ್ಮಯೇ. ಈ ಮಾತು ಹೇಳುವಾಗ ಏನು ಪೃಥ್ವಿಗೆ ಕಾಣಿಸಿತು ಅಂತಂದ್ರೆ, ಧರಣಿ ಗಮನಿಸಿದ್ಲಿ ಏನು ಅಂತಂದ್ರೆ, ಆ ಪೃಥುವಿನಲ್ಲಿ ಒಳಗೆ ನಿಂತ, ಯಾಕೆಂದ್ರೆ ನೀನಿಲ್ಲದೆ ಇದ್ರೂ ನನ್ನ ಯೋಗ ಮಾಯೆಯಿಂದ ನಾನು ಈ ಭೂಮಿಯನ್ನ ಧಾರಣೆ ಮಾಡುತ್ತೇನೆ, ನಾನು ಈ ಪ್ರಜೆಗಳನ್ನ ಧಾರಣೆ ಮಾಡುತ್ತೇನೆ ಅಂತ ಹೇಳುವಾಗ ಅಲ್ಲಿ ಬರೀ ಪೃಥು ಮಾತಾಡ್ತಾ ಇಲ್ಲ ಅಂತ ಅವಳಿಗೆ ಗೊತ್ತಾಯ್ತು. ಈ ಪೃಥುವಿನಲ್ಲಿ ನೆಲೆಸಿದ ಯೋಗಮಾಯಾ ಸ್ವರೂಪನಾದಂತಹ ಸ್ವತಃ ನಾರಾಯಣನೇ ಈ ದನಿಯನ್ನ ಎತ್ತಿದ್ದಾನೆ ಅಂತ ಅವಳಿಗೆ ಅರ್ಥ ಆಯ್ತು. ಓ ಪರಮಪುರುಷ, ತಸ್ಮೈ ನಮಃ ಪರಮ ಪುರುಷಾಯ, ನಮಃ ಪರಸ್ಮೈ ಪುರುಷಾಯ. ಈ ಶಬ್ದವನ್ನ ಪ್ರಯೋಗ ಮಾಡ್ಲಿಕ್ಕಾಗುವುದು ಪುರುಷ ಸೂಕ್ತ ಪ್ರತಿಪಾದ್ಯನಾದಂತಹ ನಾರಾಯಣನಲ್ಲಿ ಮಾತ್ರ. ಹಾಗಾಗಿ ಅವಳದನ್ನು ಸ್ಪಷ್ಟವಾಗಿ ಕರೆಗೊಟ್ಟು ಹೇಳ್ತಾಳೆ, ಜ್ಞಾನದಿಂದ ಇಚ್ಛೆಯಿಂದ ಪ್ರಕೃತಿಯಿಂದ ಇಡೀ ಬ್ರಹ್ಮಾದಿ ಶರೀರಗಳನ್ನ ನಿರ್ಮಾಣ ಮಾಡಿದವನು ನೀನು. ಪೃಥುರಾಜನಿಗೆ ಇದೆಲ್ಲ ಒಗ್ಗುವಂತದ್ದೇ ಅಲ್ಲ. ಚತುರ್ಮುಖನನ್ನ ಸೃಷ್ಟಿ ಮಾಡಿದ್ಯಾರು? ಈ ಪೃಥುವ. ಅವನ ಅಜ್ಜನ ಸೃಷ್ಟಿ ಮಾಡಿದ್ದು ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಇವನಂತೂ ಅಲ್ಲ ಅನ್ನೋದು ಸ್ಪಷ್ಟ. ಆದ್ರೆ ಪೃಥು ಅದರ
ಮಾತುಗಳನ್ನ ಕೇಳಿಸಿಕೊಳ್ತಾ ಮುಂದೆ ಮತ್ತೆ ಕೊನೆಯಲ್ಲಿ ಮಾತಾಡ್ತಾನೆ, ನಿನ್ನ ಸ್ವರೂಪಾನುಭವದಿಂದ ಶರೀರ ಮತ್ತು ಶಾರೀರಿಕ ಕ್ರಿಯೆ, ಇಂದ್ರಿಯಗಳು ಇವೆಲ್ಲವೂ ಕೂಡ ತನ್ನಿಂದ ತಾನೇ ಚೆನ್ನಾಗಿ ನಡೆಯುವುದು ಸಾಧ್ಯ. ನೀನಿಲ್ಲದೆ ಹೋದ್ರೆ ಇಂದ್ರಿಯಗಳು ಕೆಲಸ ಮಾಡಲ್ಲ. ಇಂದ್ರಿಯಗಳ ವಿಷಯಗಳೇನಿದೆ ಅದು ಅನುಭವಕ್ಕೂ ಬರಲ್ಲ. ಶರೀರದ ಬೇರೆ ಚಟುವಟಿಕೆಗಳು ಕೂಡ ಒಳಗಿನಿಂದ, ಇಂದ್ರಿಯಗಳಲ್ಲದೆ ದೇಹದಲ್ಲಿ ಸಾವಿರಾರು ಯಂತ್ರಗಳು ಕೆಲಸ ಮಾಡ್ತಾ ಇವೆ. ಆರೋಗ್ಯಶಾಸ್ತ್ರ ದೇಹಶಾಸ್ತ್ರ ಓದ್ದವರಿಗೆ ಗೊತ್ತಾಗುತ್ತೆ. ದೇಹಶಾಸ್ತ್ರ ಅಂದ್ರೆ ಕುಯ್ದಾಗ ಏನೇನಿದೆ ಅಂತ ಹೇಳುವ ಶಾಸ್ತ್ರ. ಅದಕ್ಕೆ ದೇಹಶಾಸ್ತ್ರ ಅಂತ ಹೇಳಬೇಕು ಹೊರತು ಜೀವಶಾಸ್ತ್ರ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಬಯೋಆಲಜಿ ಆದ್ರೆ ಅದು ಬಯಾಲಜಿ ಆಗುತ್ತೆ. ಆದರೆ ಬಯಾಲಜಿ ಅಂತ ಹೇಳಿ ಅದಕ್ಕೆ ನಾವು ಕನ್ನಡದಲ್ಲಿ ಪರ್ಯಾಯವಾದ ಪದ ಏನ್ ಬಳಸುದು ಹೇಳಿ? ಜೀವಶಾಸ್ತ್ರ ಅಂತ. ಅಲ್ಲಿ ಜೀವ ಎಲ್ಲೋ ಓಡೋಗಿದೆ, ಇಲ್ಲವೇ ಇಲ್ಲ ಜೀವ. ಜೀವಶಾಸ್ತ್ರದ ಜೀವವೇ ಇಲ್ಲ. ಅದು ದೇಹಾಲಜಿ ಹೇಳುತ್ತದಷ್ಟೇ ಹೊರತು ಜೀವಾಲಜಿಯನ್ನು ಹೇಳಲ್ಲ. ಜೀವಾಲಜಿ ಅನ್ನೋದು ಕಲ್ಪನೆಯಲ್ಲೇ ಇಲ್ಲ. ವಿದೇಶಿಯರಿಗೆ ಜೀವ ಒಂದಿದೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಜೀವ ಇಲ್ಲದ ಪ್ರಾಣಿಗಳು. ಅವ್ರು ಹೇಳೋದೇನು ಅಂದ್ರೆ ಮರಗಳು, ಪ್ರಾಣಿಗಳು, ಪಕ್ಷಿಗಳು ಯಾವುದಕ್ಕೂ ಜೀವ ಇಲ್ಲ, ಇರುವುದು ಒಂದೇ ಪಡಂಭೂತ, ಅದು ಮನುಷ್ಯ, ಅದಕ್ಕೆ ತಿನ್ಲಿಕ್ಕೋಸ್ಕರ ಉಳಿದದ್ದೆಲ್ಲ ಭೋಗ ಅಂತ. ಆ ಭೋಗದ ಸ್ಥಿತಿಯಲ್ಲಿ ಅವ್ರು ಇನ್ನೇನ್ ಕಾಣ್ತಾರೆ? ಬೇರೆ ಪ್ರಾಣಿಗಳಲ್ಲಿ ಜೀವ ಇದೆ ಅಂತ ಕಾಣ್ತಾರ? ಅಥವಾ ಅವರ ಶಾಸ್ತ್ರಕ್ಕೆ ಅದು ಹೊಂದುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ. ಅವ್ರು ಅದನ್ನೆಲ್ಲ ಶಾಸ್ತ್ರ ವಿಜ್ಞಾನ ಎಲ್ಲ ಒಟ್ಟು ಮಾಡಿದ್ರೆ ಏನಿದ್ರು ಆ ಪ್ರಶ್ನೆ ಭಾರತೀಯರಿಗೆ ಮಾತ್ರ. ಧರ್ಮವು, ಶಾಸ್ತ್ರವು, ವಿಜ್ಞಾನವು ಎಲ್ಲ ಒಂದೇ ಸರಳ ರೇಖೆಯಲ್ಲಿ ಇರಬೇಕು ಅಂತ. ಆದ್ರೆ ದೇಹದ ವ್ಯವಸ್ಥೆಯನ್ನು ಇಟ್ಟುಕೊಂಡು ಯೋಚನೆ ಮಾಡಿದ್ರೆ ಎಲ್ಲವೂ ನಿನ್ನ ಚಟುವಟಿಕೆಯಿಂದ ಹುಟ್ಟುತ್ತೆ. ಹುಟ್ಟುವಾಗ ಮಿಥ್ಯಾಭಿಮಾನದಿಂದ ನಾನೇ ಮಾಡ್ತೇನೆ ಅಂತ ಜೀವ ಅಂದುಕೊಳ್ತಾನೆ. ಆದ್ರೆ ಒಳಗೆ ನಿಂತ ಪರಮಾತ್ಮ ನಗ್ತಾ ಇರ್ತಾನೆ. ರಾಗದ್ವೇಷಗಳನ್ನ ದೂರ ಮಾಡಬೇಕಾದವ್ ನೀನೆ. ನಿನ್ನಿಂದ ನನ್ನಲ್ಲಿ ಏನಾದ್ರೂ ಲೋಪದೋಷಗಳಿದ್ರೆ ಅದು ಪರಿಹಾರವಾಗುವಂತೆ ನಡ್ಕೊಳ್ಬೇಕು ಹೊರತು ನಿಗ್ರಹಿಸಿ ನನ್ನನ್ನ ಕೊಲೆ ಮಾಡುವುದರಿಂದ ಅಥವಾ ನಾಶ ಮಾಡುವುದರಿಂದ, ನಿಗ್ರಹಿಸುವುದರಿಂದ ಏನೂ ಸಿದ್ಧಿ ಆಗುವುದಿಲ್ಲ. ಏನಾಹಂ ಆತ್ಮೀಯ ತನುರ್ವಿನಿರ್ಮಿತ. ಚಂದದಲ್ಲಿ ಪ್ರಶ್ನೆ ಕೇಳ್ತಾಳೆ. ಈ ಉಪನಿಷತ್ತಿನಲ್ಲಿ ಬಂದ ಮಾತು. ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಯಸ್ಯ ಪೃಥಿವೀ ಶರೀರಂ ಅಂತ ಒಂದು ಮಾತಿದೆ. ಅಲ್ಲಿ ಪೃಥಿವಿ ದೇವರ ಅಪರೂಪದ ಶರೀರಗಳಲ್ಲಿ ಒಂದು ಅಂತ. ನೀನೇ ಇದನ್ನ ಶರೀರವಾಗಿ ಸೃಷ್ಟಿ ಮಾಡಿಕೊಂಡು ಈಗ ನಿಗ್ರಹ ಮಾಡ್ತೇನೆ ಅಂತ ಹೇಳ್ತಾ ಇದೆಯಲ್ವಾ? ಇದರ ಸೃಷ್ಟಿಕರ್ತ ನೀನೆ. ನೀನು ನನ್ಗೆ ಆಶ್ರಯ ಕೊಟ್ಟವನು. ನೀನು ಇದರಲ್ಲಿ ಆಶ್ರಯವಾಗಿದ್ದು ನನಗೆ ಬಲವನ್ನೂ ಕೊಟ್ಟವನು. ಆದ್ರಿಂದಾಗಿ ಗುಣಮಯಿಯಾದಂತಹ ಶರೀರವುಳ್ಳ ಉಳಿದ ಎಲ್ಲ ಜೀವಗಳಿಗೆ ನಾನು ನೆಲೆಯಾಗುವಂತೆ ನನ್ನನ್ನ ರೂಪುಗೊಳಿಸಿದವನು. ಅಷ್ಟೇ ಅಲ್ಲ, ಸ್ವತಂತ್ರನಾದ ನೀನೇ ನನ್ನನ್ನ ಆಯುಧಧಾರಿಯಾಗಿ ಕೊಲ್ಲಿಕ್ಕೆ ಬರ್ತಾ ಇದ್ದಿ ಅಂತಂದ್ರೆ ನಾನು ಇನ್ನು ಯಾರನ್ನ ಹೋಗಿ ಶರಣು ಕೇಳಲಿ? ನೀನೊಬ್ಬನೇ ಶರಣು ಇರುವುದು. ಶರಣನೇ ಬೇಲಿಯೇ ಹೊಲ ಮೇಯುವ ಸ್ಥಿತಿಗೆ ಬಂದ್ರೆ ನಾನು ಬದುಕುವುದಕ್ಕೆ, ರಕ್ಷಣೆಗೆ ಧಾವಿಸುವುದಾದ್ರೂ ಎಲ್ಲಿ ಅಂತ ಕೇಳ್ತಾಳೆ. ಏತದಾದೌ ಅಸೃಜಚ್ಚರಾಚರಂ ಸ್ವಮಾಯಜಾತ್ಮಾಶ್ರಯ ವಿತರ್ಕಯ ತಯೈವ ಸೋಯಂ ಕಿಲ ಗೋಪ್ತು ಮುದ್ಯತಃ ಕಥನ್ನು ಮಾಂ ಧರ್ಮ ಪರೋ ಜಿಘಾಂಸತಿ. ಮತ್ತೊಂದು ಮಂತ್ರವನ್ನ ನೆನಪಿಸ್ತಾಳೆ. ಅಜಾಂ ಏಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಅಂತ ಒಂದು ಮಂತ್ರದಲ್ಲಿ ಒಂದು ಹೆಣ್ಣಾಡು ಮುಂದಕ್ಕೆ ಹುಡ್ಕೊಂಡು ಹೋಗ್ತಾ ಇದೆ. ಹಿಂದೆ ಲೋಹಿತ ಶುಕ್ಲ ಕೃಷ್ಣ, ಲೋಹಿತ ಶುಕ್ಲ ಕೃಷ್ಣ, ಕಪ್ಪು, ಬಿಳಿ ಮತ್ತು ಕೆಂಪಾದ 3 ಕುರಿಗಳು, ಗಂಡಾಡುಗಳು ಈ ಆಡನ್ನ ಬೆನ್ನಟ್ಟಿಕೊಂಡು ಹೋಗ್ತಾ ಇದೆ. ಬೆನ್ನಟ್ಟಿಕೊಂಡು ಹೋಗುವಾಗ ಆ ಆಡು ಇದರ ಕಡೆಗೆ ಮೂಸಿಯೂ ನೋಡ್ತಿಲ್ಲ, ತಿರುಗಿಯೂ ನೋಡ್ತಿಲ್ಲ, ಕಣ್ಣೂ ಹಾಯಿಸ್ತಿಲ್ಲ, ಕಾಲು ತೋರಿಸ್ತಿಲ್ಲ. ನೀವು ಯಾವ್ದಕ್ಕೂ ಲಾಯಕಲ್ಲ ಅಂತ ಅದನ್ನ ಬಿಟ್ಕೊಂಡು ಮುಂದೆ ಹೋಗ್ತಾ ಇದೆ. ಇದು 3 ಅದ್ರ ಬೆನ್ನ ಹತ್ಕೊಂಡು ನನಗ್ ಬೇಕು ಅಂತ ತಿರುಗ್ತಾ ಇದೆ. ಆದ್ರೆ ಅದು ಇದರ ಕಡೆಗೆ ತಿರುಗಿ ನೋಡದ ಇನ್ನೊಂದು ಗಂಡಾಡಿದೆ ಮುಂದೆ, ಅದನ್ನ ಬೆನ್ನಟ್ಟಿಕೊಂಡು ಹೋಗ್ತಾ ಇದೆ. ಅಂತ ಸ್ಥಿತಿಯಲ್ಲಿ ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದವನು ನೀನು. ಅಂದ್ರೆ ಆ ಮೊದಲ ಗಂಡಾಡು ಯಾರು ಅಂದ್ರೆ ಭಗವಂತ. ಎರಡನೇ ಹೆಣ್ಣಾಡು ಯಾವುದು ಅಂತಂದ್ರೆ ಲಕ್ಷ್ಮಿ, ಪ್ರಕೃತಿ.
ಆ ಪ್ರಕೃತಿಯಲ್ಲಿ ಅದರ ಬೆನ್ನಟ್ಟಿಕೊಂಡು ಹೋಗುವ 3 ಆಡುಗಳು ಅಂತಂದ್ರೆ ಸಾತ್ವಿಕ, ರಾಜಸ, ತಾಮಸ. ಯಾಕಂದ್ರೆ ಪ್ರಕೃತಿಯಿಂದಲೇ 3 ಜನಕ್ಕೂ ಕೂಡ ಆಹಾರ. ಹಾಗೆ ಈ 3 ಪ್ರಕೃತಿ ಜೀವಗಳನ್ನ ಸೃಷ್ಟಿ ಮಾಡಿ ಅದರ ಬೆನ್ನಟ್ಟಿಕೊಂಡು ಹೋಗ್ತಾ ಇರುವ ಸ್ಥಿತಿಯಲ್ಲಿ ಅದು ನಿನ್ನನ್ನ ತಿಳ್ಕೊಳ್ಳಿಕ್ಕೆ ಯಾರಿಗೂ ಆಗ್ಲಿಲ್ಲ. ಅವಳು ತಿಳ್ಕೊಳ್ಳುವುದ್ರಲ್ಲಿ ಅತ್ಯಂತ ಜಾಣೆ, ಪ್ರಕೃತಿ ಮಾನಿನಿಯಾದವಳು. ಅವಳಿಗೂ ನೀನು ಸಿಗಲಿಲ್ಲ. ಅಂತಹ ಯಾರಿಗೂ ಸಿಗದ ನೀನು ಎಲ್ಲವನ್ನು ಸೃಷ್ಟಿ ಮಾಡಿದವನಾಗಿ ನಿನ್ನನ್ನು ಆಶ್ರಯಿಸುವ ಜೀವಕ್ಕೂ ಆಶ್ರಯ, ಅದರಂತೆ ನೀನು ಆ ಜೀವಿಗಳನ್ನು ನಿನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡದ್ದಷ್ಟೇ ಅಲ್ಲದೆ ಅವುಗಳ ಹೃದಯದಲ್ಲೇ ನಿಂತು ಅವುಗಳನ್ನು ಪ್ರೇರೇಪಿಸುವವನು. ಚರಾಚರ ಪ್ರಪಂಚವನ್ನ ನಿರ್ಮಾಣ ಮಾಡಿ ಇದೇ ಪೃಥುವಿನಲ್ಲಿ ಆವಿಷ್ಟನಾಗಿ ಈ ಜಗತ್ತನ್ನು ರಕ್ಷಿಸ್ಲಿಕ್ಕೆ ನೀನು ಬಂದವನು, ಭಕ್ಷಿಸ್ಲಿಕ್ಕಲ್ವಲ್ಲ. ಯಾಕೆ ಶಿಕ್ಷಿಸ್ಬೇಕು ಅಂತನ್ನುವ ಹಠ? ಆದ್ರಿಂದಾಗಿ ನನ್ನನ್ನು ರಕ್ಷಿಸು, ಖಂಡಿತ ಶಿಕ್ಷಿಸಬೇಡ. ಸೃಷ್ಟಿಯ ಪಾಲನೆಯನ್ನ ಮಾಡಿ ಧರ್ಮ ರಕ್ಷಕನಿಸನೋ ನೀನು, ನಿನ್ನಗೆ ನಾನು ಶರಣು ಬಂದಿದ್ದೇನೆ. ಜನರಿಗೆ ಮೀರಲಾರದ ಅವರನ್ನು ಯಾರು ಕಟ್ಟಾಕಿದ್ದಾರೆ ಅಂತಾನೆ ಗೊತ್ತಿಲ್ಲ. ಎಲ್ಲ ಪಶುಗಳೇ. ಈ ಪಶುಪತಿ ಯಾರು ಯಾರಿಗೂ ಗೊತ್ತಿಲ್ಲ. ಹಗ್ಗ ಯಾವುದು ಯಾರು ಕಟ್ಟಾಕಿಲ್ಲ. ವಿಚಿತ್ರ ಏನು ಅಂದ್ರೆ, ಕಟ್ಟಿ ಹಾಕಿದ್ದಾಗ ಬಿಡಿಸ್ಕೊಳ್ಬೇಕು ಅನ್ನೋ ತವಕ, ಬಿಡಿಸಿದ್ದಾಗ ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತೇನೆ ಅನ್ನುವ ಪುಳಕ. ಇದೇ ಮಾಯೆ. ಹೋಗಪ್ಪ ಹೋಗಪ್ಪ ಅಂತ ಯಾರಾದ್ರೂ ತಳ್ಳಿದ್ರು, ಇದೇ ಚೆನ್ನಾಗಿದೆ, ಇಲ್ಲೇ ಇರ್ತೇನೆ. ಹೋಗ್ಬೇಡ ಹೋಗ್ಬೇಡ ಅಂದ್ರೆ ಗಂಟು ಕುತ್ತಿಗೆಗೆ ಗಾಯ ಆಗಿ ಎಳೆದ್ರೂ ಸರಿ ಆಚೆ ಹೋಗ್ಬೇಕು ಅನ್ನೋ ಹಠ. ಇದನ್ನೇ ಬದುಕು ಅಂತ ಹೇಳುದು. ಪುಣ್ಯ ಬೇಕು 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 ಅಂತಾರೆ. ಸ್ವರ್ಗಕ್ಕೆ ಹೋಗಪ್ಪ ಬಾ ಕರ್ಕೊಂಡು ಹೋಗ್ತೇನೆ ಅಂದ್ರೆ ಬೇಡ ಬೇಡ. ಸ್ವರ್ಗ ಬೇಕು, ಸಾಯ್ಲಿಕ್ ರೆಡಿ ಇಲ್ಲ. ಇದು ಮನುಷ್ಯನ ದುಸ್ಥಿತಿ. ಈ ಸ್ಥಿತಿಯಲ್ಲಿ ಸ್ವತಃ ಅನೇಕ ಕಾರ್ಯಗಳನ್ನ ನೀನು ಮಾಡಿ ಚತುರ್ಮುಖಾದಿಗಳನ್ನು ಸೃಷ್ಟಿಸಿ ಅವರಿಂದಲೂ ಅನೇಕ ಕೆಲಸ ಮಾಡಿಸ್ತೀನಿ. ನೀನು ಕೇವಲ ನೀನು ಮಾತ್ರ ಮಾಡುವುದಲ್ಲ, ಎಲ್ಲರಿಗೂ ಅವರವರ ತಾಕತ್ತಿಗೆ ಅನುಗುಣವಾದಂತಹ ಕರ್ತವ್ಯನ ನಿರ್ವಹಿಸ್ಲಿಕ್ಕೆ ಬೇಕಾದ ಶಕ್ತಿಯನ್ನ ತುಂಬುತ್ತಿ. ನೀನು ಒಬ್ಬನೇ ಆಗಿದ್ರು ಕೂಡ ಎಲ್ಲರ ಸಹಾಯವನ್ನ ಪಡ್ಕೊಳ್ತಿ. ಯಾಕೆಂದ್ರೆ ನಿನಗ್ ಸಹಾಯ ಬೇಕು ಅಂತಲ್ಲ, ಅವರಿಂದ ಸಹಾಯ ಪಡೆದು ಅವರಿಗೊಂದು ಕ್ರೆಡಿಟ್ ಕೊಡ್ಬೇಕು ಅನ್ನೋ ಕುತೂಹಲ, ಪ್ರೀತಿ. ತಾಯಿ ತರದ ಸ್ವಭಾವದ ನೀನು ತಾಯಿಯಂತಿರುವ ನನ್ನನ್ನೇ ಹೀಗೆ ನಿಗ್ರಹಿಸುವುದು ಸರಿಯೇ? ಯಾಕೆ ನನ್ನನ್ನ ಹೀಗೆ ಕೊಲ್ಲಬೇಕು ಅಂತ ಬಯಸ್ತಾ ಇದ್ದಿ? ಸರ್ಗಾದಿ ಯೋಸ್ಯಾನುರಣದ್ಧಿ ಶಕ್ತಿಭಿರ್ ದ್ರವ್ಯ ಕ್ರಿಯಾಕಾರ ಚೇತನಾತ್ಮಭಿ ತಸ್ಮೈ ಸಮುನ್ನದ್ಧ ವಿರಕ್ತ ಶಕ್ತಯೇ ತಸ್ಮೈ ಪರಸ್ಮೈ ಪುರುಷಾಯ ವೇಧಸೆ. ಪಂಚಭೂತಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅದಕ್ಕೆ ಸಂಬಂಧಪಟ್ಟ ಅಭಿಮಾನಿಗಳು, ಅದರ ಒಳಗೆ ಸೇರಿಕೊಂಡ ಜೀವರು, ಈ ಎಲ್ಲ ಸಹಕಾರಿ ಶಕ್ತಿಗಳನ್ನು ಒಟ್ಟಿಟ್ಟುಕೊಂಡು ಪ್ರಪಂಚವನ್ನ ತಂದುಕೊಡ್ತಿ, ಇಡ್ತಿ, ಮುಗಿಸ್ತಿ. ನಿನಗೂ ಅನಾಯಾಸವಾದ ಆಟಿಕೆಯ ಕೆಲಸ. ಹೇಗೆ ಸಮುದ್ರದ ದಂಡೆಯ ಮಧ್ಯದಲ್ಲಿ ಬಂದು ಮನೆಯೊಂದನ್ನ ಕಟ್ಟಿ 2 ನಿಮಿಷದಲ್ಲಿ ಕಟ್ಟಿದ ಸಂತೋಷವನ್ನೇ 2 ನಿಮಿಷದಲ್ಲಿ ಪುಡಿ ಮಾಡುವಾಗ್ಲೂ ಬೇಜಾರಿಲ್ಲದೆ ಮಗು ಹೇಗೆ ಎದ್ದು ಹೋಗುತ್ತೋ, ಹಾಗೆ ಇಡೀ ಜಗತ್ತೆನ್ನುವ ದೊಡ್ಡ ಆಟಿಕೆಯನ್ನ ಕ್ಷಣ ಮಾತ್ರದಲ್ಲಿ ಸೃಷ್ಟಿ ಮಾಡಿ ಮುಗಿಸಿದ ಮೇಲೆ ಅಷ್ಟೇ ನಿರಾಯಾಸವಾಗಿ ಪುಡಿಗಟ್ಟಿ ಹೋಗುವ ನಿನ್ನ ಆ ಯಾವುದೇ ತಾದಾತ್ಮ್ಯ, ಆತ್ಮೀಯತೆ, ಅಟ್ಯಾಚ್ಮೆಂಟು, ಮೋಹ ಅಂತ ಅನ್ನೋದೇ ನಿನ್ನನ್ನು ಕಾಡದ ಸ್ಥಿತಿಯಲ್ಲಿರುವ ದೊಡ್ಡತನಕ್ಕೆ ನಾನು ಎಷ್ಟು ನಮಸ್ಕಾರ ಮಾಡಿದ್ರು ಕಮ್ಮಿನೇ. ಇದೆಲ್ಲ ನಿನಗೆ ಕ್ರೀಡನ ಕೈ, ಆಟದ ಸಾಮಾನು ಇದ್ದ ಹಾಗೆ. ಸುಲಭದಲ್ಲಿ ಇದನ್ನ ತಂದು ಹಾಕ್ತಿ, ಸುಲಭದಲ್ಲಿ ಇದನ್ನ ಕೊಂಡು ಹೋಗ್ತಿ. ಒಬ್ಬರಿಗೊಬ್ಬರು ಪರಸ್ಪರ ವಿರುದ್ಧವಾದ ಸ್ಥಿತಿಯಲ್ಲಿ ಇದ್ರೂ ಕೂಡ ನಿನಗವ್ರ ಜೊತೆಯಾಗಿಯೇ ಇರ್ಬೇಕು. ಸೃಷ್ಟಿ ಮಾಡುವವ ಚತುರ್ಮುಖ, ಪ್ರಳಯ ಮಾಡುವವ ರುದ್ರದೇವ. ಅವರಿಬ್ರು ಜಗಳ ಆಡುವ ಹಾಗಿಲ್ಲ. ನಾನು ಸೃಷ್ಟಿ ಮಾಡಿದ ನೀನ್ ಯಾಕೋ ಪ್ರಳಯ ಮಾಡ್ತಿ ಅಂತ ಅವನ್ ಕೇಳಲ್ಲ. ಪ್ರಳಯ ಮಾಡಿ ಆದ್ಮೇಲೆ ಯಾಕೋ ನೀನ್ ಮತ್ತೆ ಸೃಷ್ಟಿ ಮಾಡ್ತಾ ಇದ್ದಿ ಅಂತ ಕೇಳಲ್ಲ. ಯಾಕೆಂದ್ರೆ ಇವರಿಬ್ರಿಗೂ ಕೂಡ ಆದೇಶ ಬರ್ತಾ ಇರೋದು ಇನ್ನೊಂದು ಹೆಡ್ ಆಫೀಸ್ ಬೇರೆ ಇದೆ, ಮೂಲ ಏನಂತಾರೆ ಹೈಕಮಾಂಡ್ ಬೇರೆ ಇದೆ. ಹಾಗಾಗಿ ನಿನ್ನ ಹೈಕಮಾಂಡಿನ ಅಡಿಯಲ್ಲೇ ಈ ಎಲ್ಲ ಜಗತ್ತು ನಡೀತಾ ಇದೆ ಅನ್ನೋದ್ರಿಂದಾಗಿ ಸರ್ವೋತ್ತಮನಾದವೋ ಪರಮ ಪುರುಷನೇ, ನಿನಗೆ ನನ್ನ ನಮನ. ನಾನು ನಿನ್ನ ನಮಸ್ಕರಿಸಿದ ಉದ್ದೇಶ ಏನು ಅಂದ್ರೆ, ಯಾರು ಕೈ ಮುಗಿದು ನಿನಗೆ ಹೀಗೆ ಶರಣಾಗ್ತಾರೋ ಅವರಿಗೆ ನಾಶ ಇಲ್ಲ ಅಂತ ಅನ್ನೋದು ನಿನ್ನದೇ ಭರವಸೆಯ ಮಾತು. ಆಶ್ವಾಸನೆ ಕೊಟ್ಟಿದ್ದಿ ಅಂತ ನಮ್ಮ ರಾಜಕಾರಣಿ ಆಗ್ಬೇಡ, ನೀನು ನೀನಾಗಿರು, ಪೃಥುವಾಗಿ ನಮ್ಮನ್ನು ರಕ್ಷಿಸು ಅಂತ ಕೇಳಿಕೊಳ್ತಾಳೆ. ಸವೈ ಭವಾನಾತ್ಮ ವಿನಿರ್ಮಿತಂ ಜಗದ್ಭೂತೇಂದ್ರಿಯಾಂತಃಕರಣಾತ್ಮಕಂ ವಿಭೋ ಸಂಸ್ಥಾಪಯಿಷ್ಯನ್ ನಜಮಾಂ ರಸಾತಳಾತ್ ಅಭ್ಯುಜ್ಜಹಾರಾಂಭಸ ಆದಿಸೂಕರ.
ಇನ್ನೊಂದು ಚಂದದ ಉದಾಹರಣೆ ಕೊಟ್ಟು ಹೇಳ್ತಾಳೆ, ಹಿಂದೆ ನೀನು ಆದಿವರಾಹನಾಗಿ ಬಂದಾಗ ರಸಾತಳದಲ್ಲಿ ಮುಳುಗಿದ್ದಂತಹ ನನ್ನನ್ನು ನೀನೇ ತಾನೇ ಆ ಹಿರಣ್ಯಾಕ್ಷನಿಂದ ಬಿಡಿಸಿ ಮತ್ತೆ ಮೇಲೆ ತಂದದ್ದು. ಅವತ್ತು ಒಂದು ರೀತಿಯಲ್ಲಿ ನನ್ನನ್ನು ಉದ್ಧರಿಸಿ ಮತ್ತೆ ಈಗ ನನ್ನನ್ನು ವಾಪಸ್ಸು ರಸಾತಳಕ್ಕೆ ತರುವ ಉದ್ದೇಶವೇನು? ನೀನನ್ನು ನಿಜವಾಗಿ ಹೇಗ್ ನಂಬುದು? ನೀನು ನನ್ನನ್ನ ಅವತ್ತು ಎತ್ತಿದವನು, ಇವತ್ತು ತಳ್ಳುತ್ತಿ ಅಂತ ನನಗೆ ನಂಬಿಕೆ ಬರ್ತಿಲ್ಲ. ತಳ್ಳುವ ಸ್ವಭಾವ ನಿನ್ನದಲ್ಲ. ಅದರಿಂದಾಗಿ ಬೇಕಾದದ್ದೇ ನಿನ್ನ ಸಹಜವಾದ ಗುಣ. ಅದರಿಂದಾಗಿ ನನ್ನನ್ನು ಸಂಹರಿಸುವುದು ನ್ಯಾಯವೇ, ತರವೇ, ಸರಿಯೇ ಅಂತ ಮತ್ತೆ ಪ್ರಶ್ನೆ ಕೇಳ್ತಾನೆ. ಅಪಾಮುಪಸ್ಥೇಮೈವ ನಾವ್ಯವಸ್ಥಿತಾ ಪ್ರಜಾ ಭವಾನದ್ಯ ರಿರಕ್ಷಿಷು ಕಿಲ ಸವೀರಮೂರ್ತಿ ಸಮಭೂತ್ ಧರಾಧರೋ ಯೋಮಾಂಪಯಸ್ಯುಗ್ರ ಶರೋಜಿಘಾಂಸತಿ. ಇದು ಒಂದೆರಡು ಸಲ ಅಲ್ಲ, ಹಲವು ಬಾರಿ ಹೀಗೆ ನೀನು ನನ್ನನ್ನ ರಕ್ಷಿಸಿದವನಿದ್ದಿ. ನನ್ನ ಮೇಲೆ ಭಾರಗಳ ದಂಡಪಿಂಡಗಳೆಲ್ಲ ತುಂಬಿಕೊಂಡಾಗ ಎತ್ತಿ ಕತ್ತರಿಸಿ ಅಡ್ಡಕ್ಕೆ ಎಸೆದವನು ನೀನೆ. ಯಾವುದನ್ನು ಭೂಮಿಯಲ್ಲಿ ಉಳಿಸ್ಲಿಲ್ಲ ನೀನು. ನನ್ನನ್ನು ಉದ್ಧಾರ ಮಾಡ್ಲಿಕ್ಕಾಗಿಯೇ ನೀನು ಧರಾಧರ ಅನ್ನುವ ಶಬ್ದದಿಂದಲೇ ಅನೇಕ ಬಾರಿ ಅವತರಿಸಿ ಬಂದಿದ್ದಿ. ಹಾಗಾಗಿ ಹಡಗಿನಂತಿರುವ ನನ್ನ ಮೇಲೆ ಪ್ರಜೆಗಳು ನೆಲೆಸಿದ್ದಾರೆ. ಅವರ ರಕ್ಷಣೆಗಾಗಿ ನೀನು ವೀರಮೂರ್ತಿಯಾಗಿ ಪೃಥ್ವಿನಲ್ಲಿ ನೆಲೆಸಿದ್ದಿ. ಅಂಥವನು ಕೇವಲ ಒಂದು ಹಾಲು ಕೊಡಲಿಲ್ಲ ಅನ್ನುವ ಕಾರಣಕ್ಕಾಗಿ ತೀಕ್ಷ್ಣವಾದ ಬಾಣಗಳನ್ನೆಸೆಬುದು ಸರಿ ಹೋಗುವುದಿಲ್ಲ. ಯಾಕೋ ಇದು ತುಂಬಾ ವಿಚಿತ್ರ ಅಂತ ಅನಿಸ್ತಾ ಇದೆ ನಿನ್ನ ಪ್ರಕ್ರಿಯೆ. ನೂನಂ ಜನೈರೀಹಿತ ಈಶ್ವರಾಣಾಂ ಅಸ್ಮದ್ವಿಧೈಹಿ ತದ್ಗುಣ ಸರ್ಗಮಾಯಯ ನ ಜ್ಞಾಯತೆ ಮೋಹಿತ ಚಿತ್ತವೃತ್ತಿಭಿಸ್ತೇಭ್ಯೋ ನಮೋ ವೀರ ಯಶಸ್ಕರೇಭ್ಯ. ರಾಜನ್, ನಿಮ್ಮಂತಹ ರಾಜರಲ್ಲಿ ಸದ್ಗುಣಗಳು ತುಂಬಿ ತುಳುಕ್ತಾ ಇರುತ್ತೆ ಅಂತ ಹಿರಿಯರು ಹೇಳ್ತಾರೆ. ಹಾಗಾಗಿ ರಾಜನ ಶಬ್ದದ ಅರ್ಥವೇ ಪ್ರಜಾರಂಜನೆ. ಪ್ರಕೃತಿಯಲ್ಲಿ ಇರುವ ಎಲ್ಲವನ್ನೂ ತನ್ನ ಮಕ್ಕಳು ಅಂತ ಗುರುತಿಸುವವನು. ನಾನು ನಿನ್ನಿಂದ ರಕ್ಷ್ಯಳೆ, ನಾನು ನಿನ್ನಿಂದ ಪೂಜ್ಯಳೆ. ಅದರಿಂದಾಗಿ ನಮ್ಮಂಥವರಿಗೆ ನಿನ್ನ ನಡೆ ಕೆಲವೊಂದ್ ಸರ್ತಿ ಏನು ಅಂತ ಅರ್ಥ ಆಗದೆ ಇದ್ದಾಗ ಶರಣಾಗುವುದು ಬಿಟ್ರೆ ಬೇರೆ ದಾರಿ ಕಾಣ್ತಾ ಇಲ್ಲ. ವೀರರಿಗೆ ಯಶಸ್ಸು ತರುವಂತಹ ಕೆಲಸವನ್ನೇ ನೀವು ಮಾಡುವವರು. ನೀವು ಯಾವತ್ತೂ ಕೂಡ ನಿಮ್ಮ ಕೀರ್ತಿಗೆ ಮಸಿ ಬಳಿಯುವಂತಹ ಕೆಲಸವನ್ನ ಮಾಡಲ್ಲ ಅಂತ ನನ್ನ ನಂಬಿಕೆ. ನಿಮ್ಮಂಥವ್ರು ಬೇರೆಯವರು ಮಾಡ್ಬೋದು, ಅವ್ರು ಜಾರ್ಬೋದು, ಬೀಳ್ಬೋದು, ಹೇಳ್ಬೋದು, ಏನೋ ಆಗ್ಬೋದು. ಆದ್ರೆ ನೀನು ಹಾಗೆ ಮಾಡುವವನಲ್ಲ ಅಂತ ದೃಢವಾದ ನಂಬಿಕೆಯಿಂದ ನಿನಗೆ ಶರಣಾಗಿದ್ದೇನೆ, ನನ್ನನ್ನು ರಕ್ಷಿಸು ಅಂತ ಹೀಗೆ ಕೇಳ್ತಾಳೆ ಪೃಥ್ವಿ. ಆಮೇಲೆ ಗೋರು ರೂಪದಿಂದ ಇಲ್ಲಿಗೆ 17ನೆಯ ಅಧ್ಯಾಯ ಮುಕ್ತಾಯವಾಗುತ್ತೆ. ಮುಂದೆ 18ನೆಯ ಅಧ್ಯಾಯದಲ್ಲಿ ಮತ್ತೆ ಅವಳು ಪ್ರಾರ್ಥನೆ ಮಾಡ್ತಾಳೆ. ಮೈತ್ರಿಯರು ಆ ಕಥೆಯನ್ನ ಮುಂದುವರಿಸ್ತಾರೆ. ನಾಳೆ ಮತ್ತೆ ಆ ಕಥಾಭಾಗದ ಮುಂದಿನ ಚಿಂತನೆಯನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಯತ್ರ ಯೋಗೇಶ್ ಸರ್ವೇ ಭವರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವ ಸದ್ಭಾವನಾ ಪ್ರಾಣಭೃತಾಂ ಭೂಯಾದ್ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರ.